ಮೀಸಲು ಪಡೆಯಲು ಅಂಗವೈಕಲ್ಯ ಹೆಚ್ಚಿಸಿಕೊಂಡವರ ಬಣ್ಣ ಬಯಲು. ವರದಿ ಡಿ ಪರಶುರಾಮಪ್ಪ. ನಾನು ನಿಮ್ಮ ಪತ್ರಕರ್ತ ಡಿ ಪರಶುರಾಮಪ್ಪ. ಇವತ್ತು ಹೊಸ ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ. ಯಾರ್ಯಾರು ಸಿಡಿದೆದ್ದ ಮೃತ್ಯುಂಜಯ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ, ಯಾರ್ಯಾರು ಇವತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಚಾರಗಳನ್ನು ಅಪ್ಡೇಟ್ ಪಡೆಯಲು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಯಾವತ್ತು ನಮಗೆ ಸಹಕರಿಸಿ. ಇವತ್ತು ಮೀಸಲಾತಿ ಅಂಗವಿಕಲ ಪ್ರಮಾಣಪತ್ರ ಯಾರ್ಯಾರು ಪಡಿತಾ ಇದ್ದೀರಿ, ದಯಮಾಡಿ ನೈಜ ಅಂಗವಿಕಲರು ಮಾತ್ರ ಈ ಮೀಸಲು ಪ್ರಮಾಣಪತ್ರವನ್ನು ಪಡೆಯಿರಿ. ಕಳಪೆ ಗುಣಮಟ್ಟದ ಅಂಗವಿಕಲರು ಪಡೆಯಬೇಡಿ. ಯಾಕಂದರೆ ನೈಜ ಅಂಗವಿಕಲರಿಗೆ ಮಾನ್ಯತೆ ಕೊಡಿ. 2024ರ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ CETಯಲ್ಲಿ ಅಂಗವಿಕಲ ಕೋಟಾದಡಿ ಮೀಸಲು ಪಡೆಯಲು ಅಂಗವೈಕಲ್ಯ ಪ್ರಮಾಣಪತ್ರ ಕಡಿಮೆ ಇದ್ದರೂ ಕೂಡ ಹೆಚ್ಚು ಎಂದು ತೋರಿಸಿ ತಪಾಸಣೆ ವೇಳೆ ಸಿಕ್ಕಿಬಿದ್ದು ನೂರಾರು ಅಭ್ಯರ್ಥಿಗಳು ಮೀಸಲು ಅರ್ಹತೆ ಕಳೆದುಕೊಂಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ CETಯಲ್ಲಿ 798 ಅಭ್ಯರ್ಥಿಗಳು ಅಂಗವಿಕಲ ಮೀಸಲು ಕೋಟಾದಡಿ ಸೀಟು ಪಡೆಯಲು ಅರ್ಜಿ ಸಲ್ಲಿಸಿದ್ದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಗದಿ ಮಾಡಿರುವ ಮಾನದಂಡದ ಪ್ರಕಾರ ಒಟ್ಟು ವ್ಯಕ್ತಿ ಅಂಗವಿಕಲತೆ ಕೋಟಾದಡಿ ಸೀಟು ಕ್ಲೇಮ್ ಪಡೆಯಲು 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರಬೇಕು. ಆದರೆ 798 ಅಭ್ಯರ್ಥಿಗಳ ಪೈಕಿ 40% ಅಂಗವಿಕಲ ಅಭ್ಯರ್ಥಿಗಳು ಹೊಂದಿರುವ 320 ಅಭ್ಯರ್ಥಿಗಳು ನಿಗದಿಪಡಿಸಿಕೊಂಡ ಪ್ರಮಾಣಪತ್ರ 798 ಅಭ್ಯರ್ಥಿಗಳ ಪೈಕಿ 40% ಅಂಗವಿಕಲತೆ ಹೊಂದಿರುವ 320 ಅಭ್ಯರ್ಥಿಗಳು ನಿಗದಿಪಡಿಸಿರುವ ಪ್ರಮಾಣಕ್ಕಿಂತ ಕಡಿಮೆ ಅಂಗವಿಕಲತೆ ಹೊಂದಿದ್ದಾರೆ ಎಂದು ನುರಿತ ತಜ್ಞ ವೈದ್ಯರ ತಂಡ ತಪಾಸಣೆ ವೇಳೆಯಲ್ಲಿ ನೈಜತೆಯನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯಕಾರಿ ನಿರ್ವಾಹಕರಾದ ಪ್ರಸನ್ನಕುಮಾರ್ ಅವರು ಅಂಗವಿಕಲತೆ ಕೋಟಾದಡಿ ಮೀಸಲು ಪಡೆಯಲು ಉದ್ದೇಶವಿಟ್ಟು ಮೀಸಲು ಕ್ಲೇಮ್ ಮಾಡಿಸಿಕೊಳ್ಳುತ್ತಾರೆ. ಅಂಗವಿಕಲತೆಯಲ್ಲಿ ಪರಿಶೀಲಿಸಿದಾಗ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇರುವುದರಿಂದ ಈ ಕೋಟಾದಡಿ ಸೀಟು ನೀಡಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯಕಾರಿ ನಿರ್ವಾಹಕರು ಈ ವಿಷಯವನ್ನು ತಿಳಿಸಿದ್ದಾರೆ. ಪರಿಶೀಲಿಸಿದಾಗ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇರುವುದರಿಂದ ಈ ಕೋಟಾದಡಿ ಸೀಟು ನೀಡಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯಕಾರಿ ನಿರ್ವಾಹಕರಾದ ಪ್ರಸನ್ನಕುಮಾರ್ ಅವರು ತಿಳಿಸಿದ್ದಾರೆ. ಈ ಕೋಟಾದಡಿ ಸೀಟು ನೀಡಲು ಸಾಧ್ಯವಿಲ್ಲ ಎಂದರು. ಇಂತಹ ಅಂಗವಿಕಲರಿಂದ ನೈಜ ಅಂಗವಿಕಲರಿಗೆ ಸೌಲಭ್ಯಗಳು ಮೀಸಲು ಕೋಟಾದಡಿ ಸರ್ಕಾರಿ ನೌಕರಿಗಳು ಸಿಗಲಾರದಾಗಿವೆ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಿ ಪರಶುರಾಮಪ್ಪ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೈಜ ಅಂಗವಿಕಲರಿಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಬಿಡಿ, ನೈಜ ಅಂಗವಿಕಲರ ಮಾನ್ಯತೆಯನ್ನು ಕಾಣಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪತ್ರಕರ್ತ ಡಿ ಪರಶುರಾಮಪ್ಪ ಅಂತಂದೇಳಿ ಇವತ್ತು ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ದೈನಂದಿನ ಅಪ್ಡೇಟ್ಗಾಗಿ ತಾವುಗಳು ಇಂಥ ವಿಡಿಯೋಗಳನ್ನು ಶೇರ್ ಮಾಡಿರಿ. ಇವತ್ತು ನಾನು ಏನು ಹೇಳೋಕ್ಕೆ ವಿಷಯ ವ್ಯಕ್ತಪಡಿಸ್ತಿದ್ದೀನಿ ಅಂತಂದೇಳಿ, ನೈಜ ಅಂಗವಿಕಲರು ಇವತ್ತು ಭಾಳ ಕಡಿಮೆ ಇದ್ದಾರೆ. ಗುಣಮಟ್ಟದ ಅಂಗವಿಕಲರನ್ನು ನಾವು ಹುಡುಕಬೇಕಂತಂದು ಹೇಳಿದ್ರೆ PPRP ಆಗಿರಲಿ, ಫಾಸ್ಟ್ ಪೋಲಿಯೋ ಆಗಿರಲಿ, ಅಥವಾ ವಿಕಲಚೇತನರಲ್ಲಿ ಕಣ್ಣಿಲ್ದವರಾಗಿರಲಿ, ಕಿವುಡುತನ ಆಗಿರಲಿ, ಅಥವಾ ಬಾಯಿ ಇಲ್ಲದೆ ಮೂಕತನ ಆಗಿರಲಿ, ಸಾಕಷ್ಟು ಮಂದಿ ಈ ಅಂಗವಿಕಲರ ವಿಧಗಳಲ್ಲಿ ಬರ್ತಾರೆ. ಅದನ್ನು ಗೌರ್ಮೆಂಟ್ನವರು ಏನು ಮಾಡಬೇಕು, ನೈಜ ಅಂಗವಿಕಲರನ್ನ ಗುಣಮಟ್ಟ ಪರಿಶೋಧನೆಗಾಗಿ ಒಂದು ಸಮೀಕ್ಷೆ ಮಾಡಬೇಕು. ಅದನ್ನು ಸಮೀಕ್ಷೆಯನ್ನು ಸರ್ಕಾರಿ ಅಧಿಕಾರಿಗಳೇ ಮಾಡಬೇಕಂತಂದೇಳಿ ಇಂದಿನ ಬಾರಿ ನಾನು ಹೇಳ್ಕೊಂತ ಬಂದೀನಿ. ಆದರೂ ಕೂಡ ಸರ್ಕಾರ ಇವತ್ತು ಭಾಳ ನಿರ್ಲಕ್ಷ್ಯ ಭಾವನೆ ತಾಳ್ತಾ ಇದೆ. ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಮೊನ್ನೆ ಒಂದು ಬೇರೆ ಪತ್ರಿಕೆಯಲ್ಲಿ ನೋಡಿದೆ, ಇವತ್ತು ಮೀಸಲಾತಿಗಾಗಿ ಅಂಗವಿಕಲರ ಒಂದು ಏನು ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಅಂಗವಿಕಲತೆ ಹೆಚ್ಚಳ ಆಗಿರ್ಬೋದು, ಭಾಳ ಹೆಚ್ಚಳ ಮಾಡ್ತಾಯಿದ್ದಾರೆ. ಅಂದರೆ ಏನಂದ್ರೆ ಪ್ರಶಸ್ತಿಗಾಗಿ ಅಥವಾ ಏನೋ ಒಂದು ಮೀಸಲಾತಿಗಾಗಿ ಅಥವಾ ಸರ್ಕಾರಿ ನೌಕರಿಗಾಗಿ ಇವತ್ತು ಈ ರೀತಿ ಕಳಪೆ ಮಟ್ಟದ ಅಂಗವಿಕಲರನ್ನ ನಾವು ಮಾಡ್ಕೊಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ. ದಯಮಾಡಿ VRW ಆಗಿರ್ಬೋದು ಅಥವಾ MRW ಆಗಿರ್ಬೋದು, ಇಂಥ ಒಂದು ಏನು ಕಳಪೆ ಮಟ್ಟದ ಅಂಗವಿಕಲರನ್ನ ತಡಿಬೇಕು. ವೈದ್ಯರು ಕೂಡ ತಡಿಬೇಕು. ಈ ದುಡ್ಡಿಗೋಸ್ಕರ ನೀವೆಲ್ಲೋ ಒಂದು ಕಡೆಗೆ ಸರ್ಟಿಫಿಕೇಟ್ ಹಾಕಿಬಿಟ್ಟೆ ಅಂತ ಹೇಳಿದ್ರೆ ನೈಜ ಅಂಗವಿಕಲರು ಇವತ್ತು ನೌಕರಿ ಸಿಗಲಾದಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಮೀಸಲಾತಿ ಹೆಚ್ಚಳ ಆಗ್ಬೇಕಂತ ಹೇಳಿದ್ರೆ ದಯಮಾಡಿ ಅಂಗವಿಕಲರಿಗಾಗಿ, ನೈಜ ಅಂಗವಿಕಲರಿಗಾಗಿ ಸಿಗಬೇಕು ಸೌಲಭ್ಯಗಳು ಅಂತ ಹೇಳಿದರೆ ಇಂಥ ಕಳಪೆ ಮಟ್ಟದ ಅಂಗವಿಕಲರನ್ನು ಸರ್ಕಾರ ತಡೆ ಹಿಡಿಬೇಕು. ಅದಕ್ಕಾಗಿ ಒಂದು ತಂಡ ರಚಿಸಬೇಕು. ತಂಡ ರಚಿಸಿ ನೈಜ ಅಂಗವಿಕಲರಿಗಾಗಿ ಇರ್ತಕ್ಕಂಥ ಒಂದು ಹ್ಯೂಮನ್ ರೈಟ್ಸ್ ಅಂತ ಏನು ಮಾನವೀಯ ಹಕ್ಕುಗಳು
ಮಾನವೀಯ ಹಕ್ಕುಗಳು, ಮೂಲಭೂತ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು ಯಥೇಚ್ಛವಾಗಿ ನೈಜ ಅಂಗವಿಕಲರಿಗೆ ಸಿಗಬೇಕು. ಈ ಗುಣಮಟ್ಟದ ಪರಿಶೋಧನೆಗಾಗಿ ಸರ್ಕಾರ ಅಗತ್ಯ ಕ್ರಮ ಅನುಸರಿಸದೇ ಹೋದಲ್ಲಿ ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಇದೆಲ್ಲ ಬೇಡ, ದಯಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೈಜ ಅಂಗವಿಕಲರನ್ನು ಪರಿಗಣಿಸಿ, ನೈಜ ಅಂಗವಿಕಲರಿಗೆ ಸರ್ಕಾರಿ ಸೌಲಭ್ಯ ಕೊಡಿ, ನೈಜ ಅಂಗವಿಕಲರ ಗುಣಮಟ್ಟವನ್ನು ಹೆಚ್ಚಿಸಿ ಅವರಿಗೆ ಪ್ರತಿಯೊಂದು ಸೌಲಭ್ಯ, ಅಂಗವಿಕಲರ ಅಧಿನಿಯಮ ಕಾಯ್ದೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳನ್ನು ದಯಮಾಡಿ ನೀಡಬೇಕು. ಸರ್ಕಾರ ಈ ಕೂಡಲೇ ಗಮನ ಹರಿಸಬೇಕಂತಂದೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ.